ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಕ್ಕೆ ಹೋಗಿ ರೈತರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಅನ್ನು ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದೀಗ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ ಪ್ರತಾಪ್. ಸೊ ವಿಡಿಯೋ ಆಧರಿಸಿ ಈಗ ಸುಮೋಟೋ ಕೇಸ್ ದಾಖಲಿಸಿದ್ರು ಪೊಲೀಸರು. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊ ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಹುಚ್ಚಾಟಕ್ಕೆ ಸಾರ್ವಜನಿಕರು ನಿನ್ನೆಯಿಂದ ಕೂಡ ಕಿಡಿಕಾರ್ತಾ ಇದ್ರು. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? Yes, this is sudden surprise to me also. ಸಾರ್ವಜನಿಕವಾಗಿ ಚೀಮಾರಿಯನ್ನ ಹಾಕಿಸ್ಕೊಳ್ತಾ ಇದ್ರು ಡ್ರೋನ್ ಪ್ರತಾಪ್. ನಂತರ ಪೊಲೀಸರು ಕೂಡ ಅವರ ಮೇಲೆ FIR ಅನ್ನು ದಾಖಲಿಸಿದ್ದಾರೆ. ಹಲೋ ಬ್ರದರ್, ನಾನು ನಿಮಗೆ ವೇಟ್ ಮಾಡಿದ್ರೆ ಏನ್ ಜಾಮ್ ಪ್ಯಾಕ್ಡ್ ಆಗ್ಬಿಟ್ಟವರೆಲ್ಲ ಪ್ರಶ್ನೆ. ಬನ್ನಿ ನಿಮಗೆ ಕಾಯ್ತಿದ್ದೀನಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ ತುಮಕೂರಿನ ಮಿಡಗೇಶಿ ಪೊಲೀಸರಿಂದ ಸುಮೋಟೋ ಕೇಸ್ ಆಗಿದೆ, FIR ಆಗಿದೆ. ಈಗ ಆತನಿಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಡ್ರೋನ್ ಪ್ರತಾಪ್ರನ್ನ ಬಂಧಿಸಿ ವಿಚಾರಣೆಗೆ ಕೂಡ ಒಳಪಡಿಸಲಾಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. This is bad news for me. This is a great news for me. What do you say? ಎಜುಕೇಶನ್ ಎಕ್ಸ್ಪೆರಿಮೆಂಟಲ್ ವಿಡಿಯೋ ಅನ್ನೋ ಹೆಸರಲ್ಲಿ ತಿಕ್ಕಲುತನದ ಪ್ರದರ್ಶನ ಆಗಿತ್ತು ಅಲ್ಲಿ. ನಾನೇನು ಮಾಡಿಲ್ಲ ಭಾಗ್ಯ. ಅದಾದ ನಂತರ ಸಾರ್ವಜನಿಕರು ಇದನ್ನ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ರು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಫಸ್ಟ್ ಆ ವಿಡಿಯೋ ನೋಡಿ. ನೋಡಬಹುದು ಫುಲ್ ಬಾಂಬ್ ಬ್ಲಾಸ್ಟ್. ಎಕ್ಸ್ಪೆರಿಮೆಂಟ್ ತುಂಬಾ ಹೈಲಿ ಫ್ಲೇಮಬಲ್. ಸ್ನೇಹಿತರೆ, ಇವತ್ತಿನ ಒಂದು ಸೈನ್ಸ್ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಸೈನ್ಸ್ ವಿಡಿಯೋ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಪ್ರಯೋಗದ ಪರಿಣಾಮ ಏನಾಗುತ್ತೆ ಅಂತ ಖುದ್ದು ಪ್ರತಾಪ್ಗೂ ಗೊತ್ತಿರಲಿಲ್ಲ. ಅವನು ಸಾಧಾರಣ ಮನುಷ್ಯ ಅಲ್ಲ, ಚಾಣಕ್ಯ. ಪ್ರತಾಪ್, ನೀನು ನನಗೆ ತಿರುಗಿ ಬೀಳ್ತಿದ್ಯಾ? ಸಸಿ ಚಿಗುರೊಡೆಯುವಾಗ ತಮಟೆ ಶಬ್ದವಿಲ್ಲ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಹಣ್ಣು ಮಾಗುವಾಗ ತುತ್ತೂರಿ ದನಿ ಇಲ್ಲ. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದ್ರೆ 200 ಅಡಿ ಹೋಯ್ತು. ಬೆಳಕಿಯುವ ಸೂರ್ಯ ಚಂದ್ರನ ಸಪ್ಪಳವಿಲ್ಲ. 100 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಬಹಳ ಸಂತೋಷ ಆಯ್ತು ಅವತ್ತು. ಮಾನವ, ನಿನ್ನ ತುಟಿನ ಹೊಲಿದುಕೋ, ಸೈಲೆಂಟ್ ಆಗಿರ್ಬೇಕು ಅಷ್ಟೇ. 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ಚೆನ್ನಾಗಿ ಗೈಬೇಕು. ಯಾರ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದ್ರೆ ಅಂತ ಎಗರ್ಬಿಟ್ಟು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್. ಇನ್ನು ಬೆಲ್ಲು ಹೊಡಿಲಿಲ್ವೇ?